ತುಮಕೂರಿನಲ್ಲಿ ಹೆಚ್ಚಾಗ್ತಾ ಇದೆ ದಲಿತರ ಮೇಲೆ ದೌರ್ಜನ್ಯ. ದಲಿತ ಸಂಘಟನೆಗಳಿಂದ ಜನವರಿ 26ರಂದು ಕಪ್ಪು ಪಟ್ಟಿ ಪ್ರದರ್ಶನ. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾಯ್ದೆ ಕಾನೂನುಗಳು ಎಷ್ಟೇ ಗಟ್ಟಿಯಾಗಿದ್ರೂ ಅದ್ಯಾಕೋ ದಲಿತರ ಮೇಲೆ ಹಲ್ಲೆಗಳು ತಪ್ತಾ ಇಲ್ಲ. ಇತ್ತ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಕಡಲಾಪುರದ ಕಾವಲ್ನಲ್ಲಿ ದಲಿತರ ಜಮೀನಿನಲ್ಲಿ ಇದ್ದಂತಹ ಕಲ್ಲುಕಂಬ ಸಿಸಿಟಿವಿಗಳನ್ನ ಜಾತಿವಾದಿಗಳು ಒಡೆದುಹಾಕಿದ್ದು, ಈ ಬಗ್ಗೆ ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ದಲಿತ ಮುಖಂಡರು ಗಂಭೀರ ಆರೋಪ ಮಾಡಿದ್ರು. ಇಂದು ತುಮಕೂರಿನಲ್ಲಿರುವ ಎಂಜಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ದಲಿತ ಪರ ರಾಜೇಶ್ ಮಾತನಾಡಿ, ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿಯ ಕಡಲಾಪುರದ ಕಾವಲ್ನಲ್ಲಿ ದಲಿತರೊಬ್ಬರು ಜಮೀನನ್ನ ತೆಗೆದುಕೊಂಡು ಅಲ್ಲಿ ಕಲ್ಲುಕಂಬ ಹಾಗೂ ಸಿಸಿಟಿವಿಗಳನ್ನ ಅಳವಡಿಸಿದ್ರು. ಆದರೆ ಜಾತಿವಾದಿಗಳು ಸುಮಾರು 200ಕ್ಕೂ ಹೆಚ್ಚು ಕಲ್ಲು ಕಂಬಗಳನ್ನ ಹೊಡೆದಾಕಿದ್ದಾರೆ. ಈ ಬಗ್ಗೆ ತುರುವೇಕೆರೆ ಪೊಲೀಸ್ ಠಾಣೆ ಹಾಗೂ ಕುಣಿಗಲ್ ಡಿವೈಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ತುಮಕೂರು ಎಸ್ಪಿ ಅವರೇ ಖುದ್ದಾಗಿ ಕೇಸ್ ದಾಖಲಿಸಿಕೊಳ್ಳುವಂತೆ ಹೇಳಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಜನವರಿ 26ರಂದು ತುಮಕೂರು ಎಸ್ಪಿ ಕಚೇರಿ ಮುಂಭಾಗ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸುವ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಏನಿವತ್ತು ಸಭೆ ಸೇರಿರೋ ಉದ್ದೇಶ ಏನಂತಂದ್ರೆ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಕಾಡಲ್ ಗಿಡದ ಕಾವಲದಲ್ಲಿ ಒಬ್ಬರು ದಲಿತರು ಜಮೀನು ತಾಂತಾರೆ ಸರ್ವೆ ನಂಬರ್ 7. ಕಾಡಲ್ ಗಿಡದ ಕಾವಲದ ಸರ್ವೆ ನಂಬರ್ 7 ಜಮೀನು ತಗೊಂಡು ಅವರು ಅಗ್ರಿಮೆಂಟ್ ಹಾಕ್ಸ್ಕೊಂಡು ರಿಜಿಸ್ಟ್ರ್ ಮಾಡ್ಕೊಂಡು ಎಲ್ಲ ಆದಮೇಲೆ ಅವ್ರ ಜಮೀನಲ್ಲಿ CCTV ಮತ್ತು ಕಲ್ಕಂಬ ಹಾಕ್ಸಿರ್ತಾರೆ. ಆ CCTV ಮತ್ತು ಕಲ್ಕಂಬನ ಬಿಚ್ಕೊಂಡೋಗಿ ಕಲ್ಕಂಬ ಒಂದು 200ಕ್ಕೂ ಹೆಚ್ಚು ಅಧಿಕ ಕಲ್ಕಂಬಗಳನ್ನ ಜಾತಿವಾದಿಗಳು ಬಲಾಢ್ಯರು ಒಡೆದಾಕ್ತಾರೆ. ಆ ಒಡೆದಾಕಿರೋ ವಿಚಾರವಾಗಿ ನಾವು ತುರುವೇಕೆರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ, ತಗೊಳಲ್ಲ ಸರ್. ಅದಾದಮೇಲೆ ಕುಣಿಗಲ್ DYSP ಕಚೇರಿಗೆ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲೂ ಸಹ ಯಾವುದೇ ರೀತಿ ಕ್ರಮ ಆಗಲ್ಲ. ಕ್ರಮ ಆಗದ ಉದ್ದೇಶ ನಾವು DCR ಸೆಲ್ SC/ST ಸೆಲ್ಲಿ ಕೊಡ್ತೀವಿ, ಅಲ್ಲೂ ಸಹ ಯಾವುದೇ ರೀತಿ ಕ್ರಮ ಆಗಲ್ಲ. ಅದಾದಮೇಲೆ ನಾವು 10 ತಿಂಗಳೇ ಗೃಹ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಸಾಹೇಬರಿಗೆ ಮನವಿ ಮಾಡ್ಕೊತೀವಿ. ಈ ಥರ ಕಾಡದ ಗಿಡದ ಕಾವಲು 7ನೇ ಸರ್ವೆ ನಂಬರಲ್ಲಿ ಇವತ್ತು ದಲಿತರು ಜಮೀನು ತಗೊಂಡ್ರ ಜಮೀನಿನಲ್ಲಿ ಕಲ್ಕಂಬ ಹೊಡೆದಾಕಿ CCTV ಬಿಚ್ಕೊಂಡು ಹೋಗಿ ಈ ಥರ ನಷ್ಟ ಉಂಟು ಮಾಡ್ಯವರು. ಇವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟರು ಸಹ ಯಾವುದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕ್ರಮ ಆಗ್ತಾ ಇಲ್ಲ ಅಂತ ನಾವು ಅವ್ರಿಗೆ ಹೇಳ್ಕೊಂಡಾಗ, ಮನವಿ ಮಾಡ್ಕೊಂಡಾಗ ಅವರು SP ಸಾಹೇಬ್ರ ಗಮನಕ್ಕೆ ತಗೊಂಬತ್ತಾರೆ. SP ಸಾಹೇಬರು ಇದು ಡಾಕ್ಯುಮೆಂಟ್ ಎಲ್ಲ ತರಿಸ್ಕೊಂಡು ಪರಿಶೀಲನೆ ಮಾಡಿ ಕಲ್ಕಂಬ ಹೊಡೆದಾಕಿರೋ ಫುಟೇಜ್ಗಳು, ಆಮೇಲೆ CCTV ಬಿಚ್ಕೊಂಡು ಹೋಗಿ ಕಲ್ಕಂಬ ಹೊಡೆದಾಕಿರೋ ಎಲ್ಲ CCTV ಫುಟೇಜ್ಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಈ ಥರ ಕಂಪ್ಲೇಂಟ್ ಕೊಟ್ಟರು, ಯಾಕೆ ನೀವು ಆ್ಯಕ್ಷನ್ ತಗೊಂಡಿಲ್ಲ ಏನು ಅಂತೇಳಿ ಕೇಳಿದಾಗ, ಇದು ಕೂಡಲೇ ಇದ್ರ ಮೇಲೆ ಕ್ರಮ ಆಗಬೇಕು, ಇದನ್ನು ಪರಿಶೀಲನೆ ಮಾಡಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಇದನ್ನ ಅಂತ ಹೇಳಿದ್ರು ಸಹ ಇದುವರೆಗೂ ಸಹ ಯಾವುದೇ ರೀತಿ FIR ಮಾಡಿಲ್ಲ. ಈ ತುರುವೇಕೆರೆಯಲ್ಲಿ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಜಾತಿವಾದಿಗಳು, ಆಮೇಲೆ ದಲಿತರಿಗೆ ರಕ್ಷಣೆ ಕೊಡೋದಕ್ಕೆ ಆಗದಲ್ಲೇ ಇರ್ತಕ್ಕಂಥ ಅಧಿಕಾರಿಗಳು ಈ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಜಿಲ್ಲಾಡಳಿತನೇ ಈ ತುಮಕೂರು ಪೊಲೀಸ್ SP ಸಾಹೇಬ್ರೆ ಹೇಳಿದ್ರು ಸಹ ಒಂದು FIR ಆಗ್ತಾಯಿಲ್ಲ, ಕಂಪ್ಲೇಂಟ್ ಮಾಡ್ತಾಯಿಲ್ಲ, ನಮ್ಮ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ಅಂತಂದರೆ ಪ್ರಭಾವಿಗಳ ಹತ್ರ ಇವರು ಯಾವ ಥರ ಮಿನ್ಗಲಾಗ್ಯವ್ರೆ, ಹಣವಂತರ ಹತ್ರ ಜಾತಿವಾದಿಗಳ ಹತ್ರ ಯಾವ ರೀತಿ ಮಿನ್ಗಲಾಗ್ಯವ್ರೆ ಅನ್ನೋದು ನಮ್ಮ ಪ್ರಶ್ನೆ ಸರ್. ಇವತ್ತು ನಾವು SP ಸಾಹೇಬ್ರಿಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಕಲ್ಕಂಬ ಹೊಡೆದಾಕಿರ್ತಕ್ಕಂಥ ಯಾರು ಬಲಾಢ್ಯರವ್ರೆ ಜಾತಿವಾದಿಗಳವ್ರೆ, ಅವರು ಒಲೆಯರ್ನ ಮಾದಿರ್ನ ಈ ಜಮೀನು ಹತ್ರಕ್ಕೆ ನಾವು ಬಿಡ್ಕೊಳಲ್ಲ, FIR ಮಾಡ್ಸೋಕ್ಕಾಗಲ್ಲ, ನಾವು ಅವ್ರಿಗೆ ಹಣ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೆ FIR ಮಾಡಲ್ಲ ಅಂತ ಹೇಳ್ತಕ್ಕಂಥ ವಾಯ್ಸ್ ರೆಕಾರ್ಡ್ ಸಮೇತ ನಾವು SP ಸಾಹೇಬ್ರಿಗೆ ತೋರಿಸಿದ್ದೀವಿ. ಕಲ್ಕಂಬ ಹೊಡೆದಾಕಿರೋ ಫುಟೇಜ್ ಕೊಟ್ಟಿದ್ದೀವಿ, CCTV ಫುಟೇಜ್ ಕೊಟ್ಟಿದ್ದೀವಿ. ಎಲ್ಲ ಆದರೂ ನಮಗೆ FIR ಆಗ್ತಾಯಿಲ್ಲ, ನ್ಯಾಯ ಸಿಗ್ತಾಯಿಲ್ಲ. ನಾವು 16ನೇ ತಾರೀಕು ನಾವು SP ಸಾಹೇಬ್ರಿಗೆ ನಮ್ಮ ಕಂಪ್ಲೇಂಟ್ನ ನಾವು ಈ ಥರ ಐತೆ ಅಂತ ಹೇಳಿದ್ರೆ, ನಾವು ಯಾರು ಕಲ್ಕಂಬ ಹೊಡೆದಾಕಿ CCTV ಬಿಚ್ಕೊಂಡವ್ರು ಅವ್ರನ್ನ ಬೈತೀವಿ, ಯಾಕೆ ಬಿಚ್ಕೊಂಡು ಹೋಯ್ತೀರಾ ನೀವು, ನಿಮ್ದಾಯ್ದು ಅಂತೇಳಿ 19ನೇ ತಾರೀಕು ಆ ಜಾತಿವಾದಿಗಳಿಗೆ ಕಂಪ್ಲೇಂಟ್ ತಗೊಂಡು ನಮ್ಮ ಮೇಲೆ FIR ಮಾಡೋಕೆ, ದಲಿತರ ಮೇಲೆ FIR ಮಾಡೋ ಅಂತ ವಾಸ್ತವಾಂಶನ ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟ್ರು ಸೃಷ್ಟಿ ಮಾಡ್ತಾರೆ. ಅಂದರೆ ದಲಿತರಿಗೆ ಯಾವುದೇ ರೀತಿ ರಕ್ಷಣೆ ಸಿಗಬಾರ್ದು. ಇವರು SP ಸಾಹೇಬ್ರ ತಕ್ಕ ಹೋಗಿ ನ್ಯಾಯ ಕೇಳೋಕೆ ಹೋಯ್ರೆ ನಾನು ಅಂತ ಹೇಳಿ ಇನ್ನು ಹೋಗಲೇಬಾರ್ದು. ಅಂದರೆ ನ್ಯಾಯ ಕೇಳೋಕ್ಕೆ ಇನ್ನು ಜಿಲ್ಲಾಡಳಿತದಲ್ಲಿ ಹೋಗಲೇಬಾರ್ದು.
ಅಂದರೆ ಇವರು ನಾವು ಯಾವಾಗ ಬ್ರಿಟಿಷರು ನಡೆಸ್ತಾ ಇದ್ರಲ್ಲ, ಏನು ಸ್ವತಂತ್ರ ಇಲ್ಲದ ಪೂರ್ವದಲ್ಲಿ ಬ್ರಿಟಿಷರು ನಡೆಸ್ತಾ ಇದ್ದ ದೌರ್ಜನ್ಯಗಳು, ಆ ಥರ ಈ ದೌರ್ಜನ್ಯ ನಡೆಸೋ ಅಂಥ ಮಟ್ಟದಲ್ಲಿ ಇವತ್ತು ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟ್ರು ಅವರೇ. ಹಾಗಾಗಿ ನಾವು ಹೇಳೋದೇನಂತಂದರೆ, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ದಲಿತರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ, ಸ್ವತಂತ್ರ ಸಿಗ್ತಾ ಇಲ್ಲ. ನಮಗೆ ನ್ಯಾಯ ಕೇಳೋಕೆ ಹೋದರೆ ನಮ್ಮ ಮೇಲೆ ದಲಿತರ ಮೇಲೆ ಕೇಸ್ ಮಾಡೋ ಅಂಥ ಘಟನೆಗಳು ಇವತ್ತು ನಡೀತಾವೆ. ಹಾಗಾಗಿ ಈ ಜಾತಿವಾದಿ ಸರ್ಕಲ್ ಇನ್ಸ್ಪೆಕ್ಟರ್ನ ನಮ್ಮ ತುಮಕೂರು ಜಿಲ್ಲೆಯಿಂದ ತೊಲಗಿಸ್ಬೇಕು. ಆಮೇಲೆ ನಮಗೆ ಇದು ಅಟ್ರಾಸಿಟಿ ಕೇಸು FIR ಆಗಬೇಕು, ನಮಗೆ ನ್ಯಾಯ ಸಿಗಬೇಕು. ಅಟ್ರಾಸಿಟಿ ಆ್ಯಕ್ಟ್ ಏನು ಹೇಳುತ್ತೆ, ಫಸ್ಟು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟರೆ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕಿ ಅಂತ ಹೇಳ್ತದೆ. ಅದು ಹೇಳಿದ್ರು ಸಹ ಇವರು ನಾವು 3 ತಿಂಗಳಾದರೂ ಕಂಪ್ಲೇಂಟ್ ಕೊಟ್ಟರು ನಮಗೆ ಇದುವರೆಗೂ ನ್ಯಾಯ ಒದಗಿಸಿಲ್ಲ. ಹಾಗಾಗಿ ಜನವರಿ 26ನೇ ತಾರೀಕು ನಾವು SP ಸಾಹೇಬ್ರ ವಿರುದ್ಧ ಹೋರಾಟ ಅಲ್ಲ, ಜಿಲ್ಲೆಯಲ್ಲಿ ನಡೀತಕ್ಕಂಥ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಈ ಥರ ಪೊಲೀಸ್ ಅಧಿಕಾರಿಗಳಿಂದ ಇವತ್ತು ಕೊಲೆಗಳಾಗ್ತವೆ, ರೇಪ್ಗಳಾಗ್ತವೆ, ಎಲ್ಲೆಲ್ಲೂ ಗಲಾಟೆಗಳಾಗ್ತವೆ. ಯಾಕೆಂದರೆ ಸರಿಯಾಗಿ ಕಂಪ್ಲೇಂಟ್ನ ಸ್ಪಂದಿಸಲ್ಲ. ಅಲ್ಲಿ ಏನು ಘಟನೆ ನಡೆದೈತೆ ಅಂತ ನಾವು ವಿಚಾರಣೆ ಮಾಡಲ್ಲ. ಏನಂದರೆ ಇವರು ಬಲಾಢ್ಯರಿಗೆ ಹಣವಂತರಿಗೆ ಶಾಮೀಲಾಗಿ ಈ ಥರ ಮಾಡ್ತಾ ಇರೋದ್ರೆ ಜಿಲ್ಲೆ ಒಳಗಡೆ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತವೆ. ಹಾಗಾಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಆಗಬೇಕು, ನಮ್ಮ ಕಂಪ್ಲೇಂಟು FIR ಆಗಬೇಕು. ಆ ಉದ್ದೇಶದಿಂದ ಜನವರಿ 26ನೇ ತಾರೀಕು ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ದಲಿತ ಸಂಘಟನೆ ಒಕ್ಕೂಟದಿಂದ ನಾವು ತೀರ್ಮಾನ ಮಾಡಿದ್ದೀವಿ. ಸುಮಾರು 500ರಿಂದ 1000 ಜನ ತುಮಕೂರು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯವರು ಸಹ ಸೇರಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಸರ್. ರಾಜೇಶ್ ಅಂತ, ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಜಿಲ್ಲಾಧ್ಯಕ್ಷರು. ಇನ್ನು ಜಿಲ್ಲಾದ್ಯಂತ ನಿರಂತರವಾಗಿ ದಲಿತರ ಮೇಲೆ ಶೋಷಣೆ ನಡೀತಾ ಇದೆ. ಗೃಹ ಸಚಿವರು ಕಂಪ್ಲೇಂಟ್ ಕೊಟ್ಟರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜಿಲ್ಲೆಯಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಾ ಇರೋ ದೌರ್ಜನ್ಯ, ದಬ್ಬಾಳಿಕೆ ವಿರುದ್ಧ ನಾವು ಗಣರಾಜ್ಯೋತ್ಸವದ ದಿನ ದಲಿತ ಸಂಘಟನೆಗಳು ಒಗ್ಗೂಡಿ ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸಿ ಪ್ರತಿಭಟನೆ ಮಾಡ್ತೇವೆ ಎಂದಿದ್ದಾರೆ. ಬಂಧುಗಳೇ, ಏನಿವತ್ತು ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಒಕ್ಕೂಟದಿಂದ ಇವತ್ತು ನಾವೊಂದು ಸರ್ವೆ ಕರೆದ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಿರಂತರ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಶೋಷಣೆಗಳು ಇವತ್ತು ನಡೀತಾ ಇದೆ ಜಿಲ್ಲೆಯಾದ್ಯಂತ. ಇವತ್ತು ನಮಗೆ ದಲಿತರಿಗೆ ನ್ಯಾಯ ಸಿಗಬೇಕು. ಇವತ್ತು ತುರುವೇಕೆರೆ ತಾಲೂಕು ಕಿಡಗಲ್ ಕಾವಲಲ್ಲಿ ಏನು ನಮ್ಮ ದಲಿತ ಹುಡುಗ ಜಮೀನು ತಗೊಂಡಿದ್ದೇನೆ, ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ. ಇಷ್ಟೆಲ್ಲ ಇದ್ದರೂ ಸಹ ಏಕಾಏಕಿ ಅದಕ್ಕೆ CC ಕ್ಯಾಮ್ರಾ ಕಾಂಪೌಂಡ್ ಹಾಕಿರ್ತೇನೆ, ಕಾಂಪೌಂಡ್ ಎಲ್ಲ ಹೊಡೆದೋಗಿ ನಮ್ಮ ಏನು ಪ್ರಾಪರ್ಟಿನೆಲ್ಲ ಹಾಳು ಮಾಡಿರ್ತಾರೆ. ಆ ವಿರುದ್ಧವಾಗಿ ನಮ್ಗೆ ಈ ಥರ ದೌರ್ಜನ್ಯ ಮಾಡಿದ್ರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು FIR ಮಾಡ್ದಲೆ ಇವತ್ತು ಮೀನಾಮೇಷ ಎಣಿಸ್ಕೊಂಡು ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಏನು CRS ಇರ್ಬೋದು, ತುರುವೇಕೆರೆ ತಾಲೂಕು ಇರ್ಬೋದು, ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೊಟ್ಟಿದ್ದೀವಿ, ಮಾನ್ಯ ಜಿಲ್ಲಾ ಗೃಹ ಸಚಿವರಾದ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದ್ರ ವಿರುದ್ಧವಾಗಿ ಈಗಲೂ ನಾವು ಕ್ರಮ ತಗೊಂಡಿಲ್ಲ. ಆ ಉದ್ದೇಶವಾಗಿ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ, ದಬ್ಬಾಳಿಕೆ ವಿರುದ್ಧ, ಏನಿವತ್ತು ಜಗಳ ಆದರೆ ಬರೇ ಕೂಗಾಡೋದು, ಬೈದ ಅನ್ನೋದು ಜಗಳ ಅಂತಂದಲ್ಲ, ಲಿಟಿಗೇಷನ್ ಜಾಗದ ಜಮೀನು ವಿಚಾರಗಳಲ್ಲೂ ಜಗಳ ಆಗುತ್ತೆ, ಪ್ರಾಪರ್ಟಿ ಅನ್ಯಾಯ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಮೀನಾಮೇಷ ಎಣಿಸ್ತಿದ್ದೀರಾ? ಇವತ್ತು ದಲಿತರ ರಕ್ಷಣೆ ಸಿಗ್ತಿಲ್ಲ. ಅದ್ರ ವಿರುದ್ಧವಾಗಿ ಏನಿವತ್ತು ನಾವು ಒಕ್ಕಲೂರಿನ ಏನು ದಲಿತ ಸಂಘಟನೆ ಎಲ್ಲ ಒಕ್ಕೂಟದಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಏನು ತುರುವೇಕೆರೆ ಏನು ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ನಾವು ಅವತ್ತು 26ನೇ ತಾರೀಕು ಅವರ ಜಿಲ್ಲಾ ಕಚೇರಿ ಮುಂದೆ, ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು ಅಂತ ನಾವು ಮೇಲ್ ಮೂಲಕ ಒತ್ತಾಯಿಸ್ತಿದ್ದೀವಿ. ಜಿಲ್ಲಾಡಳಿತ ಕೂಡಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಫಸ್ಟ್ ಪ್ರಥಮ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಒಂದು FIR ಮಾಡಿ FIR ಮಾಡ್ದಲೆ ನೀವು ಪ್ರಥಮ ತನಿಖೆ ಮಾಡ್ದಲೆ ನೀವು ಏನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋದಲ್ಲೇ ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಿದೆ. ಅದ್ರ ವಿರುದ್ಧವಾಗಿ ನೀವು ಎಚ್ಚೆತ್ಕೊಬೇಕಂತ ನಾವು ಜಿಲ್ಲಾಡಳಿತನ ಒಂದು ಆಗ್ರಹ ಮಾಡ್ತಾ ಇದ್ದೀನಿ. ಈ ಮೂಲಕ ನಮ್ಮ ದಲಿತರಿಗೆ ನ್ಯಾಯ ಸಿಗಬೇಕು. ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವೀಗ ಒತ್ತಾಯಿಸ್ತಾ ಇದ್ದೀವಿ. ಜೈ ಭೀಮ್. ನಿಧಿ ಕುಮಾರ್ ಅಂದ್ಬಿಟ್ಟು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಅಧ್ಯಕ್ಷರು. ಇನ್ನು ಈ ವೇಳೆ ಜಿಲ್ಲೆಯ ಹಲವು ದಲಿತ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.